ಕುಶಾಲನಗರದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ಸ್ವಾಮಿ ದೇವಾಲಯ ಬಳಿ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಆಗ್ರಹಿಸಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ದೇವಾಲಯ ಬಳಿ ಅಪೂರ್ಣಗೊಂಡಿರುವ ಚರಂಡಿಯಲ್ಲಿ ತ್ಯಾಜ್ಯ ಮಡುಗಟ್ಟಿ ನಿಂತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಲಕ್ಷಣಗಳಿವೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರು ಸೇರಿದಂತೆ ಸ್ಥಳೀಯರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹಲವು ಬಾರಿ ಪುರಸಭೆ ಗಮನಕ್ಕೆ ತರಲಾಗಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಂದಿನ 2 ತಿಂಗಳ ಒಳಗಾಗಿ ಕಾಮಗಾರಿ ಕೈಗೊಳ್ಳಬೇಕೆಂದು ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ.ಎ. ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮುಖ್ಯಾಧಿಕಾರಿ ಗಿರೀಶ್ ಅವರನ್ನು ಒತ್ತಾಯಿಸಿದರು. ಪುರಸಭೆ ಮೂಲಕ ಕಾಮಗಾರಿಗೆ ರೂಪಾಯಿ 3.12 ಲಕ್ಷ ವೆಚ್ಚದ ಅಂದಾಜು ಪಟ್ಟಿ ತಯಾರಿಸಲಾಗಿದೆ. ಮಳೆಗಾಲ ಆರಂಭವಾದಲ್ಲಿ ಸಮಸ್ಯೆ ತೀವ್ರಗೊಳ್ಳಲಿದ್ದು 2 ತಿಂಗಳ ಒಳಗಾಗಿ ಕಾಮಗಾರಿ ನಡೆಸದಿದ್ದಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ಕರವೇ ವತಿಯಿಂದ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಾವು 6 ತಿಂಗಳು ಮೊದಲೇ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದು. ಈಗ ಯೋಗಾನಂದ ಬಡಾವಣೆ ಶ್ರೀ ಮುತ್ತಪ್ಪ ದೇವಸ್ಥಾನ ಚರಂಡಿ ಬಗ್ಗೆ ಹಾಗೆ ರೋಡ್ ಬಗ್ಗೆ ಇವತ್ತು ನಾವು ಮುಖ್ಯ ಅಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅವರಿಗೆ ನಮಗೆ ಎಲ್ಲ ರೀತಿ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಚರಂಡಿ ಮತ್ತು ರೋಡನ್ನ ರೆಡಿ ಮಾಡಿಸ್ತೀವಿ ಅಂತ. ಅದು ಅಲ್ಲದೆ ಇಂಜಿನಿಯರ್ನ ಕರ್ಕೊಂಡೋಗಿ ಅದು ಪ್ಲ್ಯಾನಿಂಗ್ ಎಲ್ಲ ಹಾಕಿಸಿ 3,12,000 ರೂಪಾಯಿನ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ರೆಡಿ ಮಾಡಬೇಕು. ಅಲ್ಲಿ ಬರುವಂಥ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರೀತಿ ಆಗದೆ ಹೋದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅದು ಈಗ ಪುರಸಭೆ ಅಧಿಕಾರಿಗಳಿಗೆ ನಾವು ಎಚ್ಚರಿಸಿ ಅವ್ರಿಗೊಂದು ಮನವಿನೂ ಮಾಡಿದ್ದೀವಿ. ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಈಗ ನಾವು ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಕುಶಾಲನಗರ ಯೋಗಾನಂದ ಬಡಾವಣೆಯಲ್ಲಿ ಒಂದು ಶ್ರೀ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ. ಅಲ್ಲಿ ಒಂದು 30 ಮೀಟ್ರ್, ಕೇವಲ 30 ಮೀಟರ್ಸ್ ದೂರ ಚರಂಡಿ ಕೆಲಸ ಆಗಲಿಲ್ಲ, ರಸ್ತೆ ಕೆಲಸ ಆಗಲಿಲ್ಲ. ಅಲ್ಲಿ ಚರಂಡಿ ಎಲ್ಲ ಕಪ್ಪು ನಾರ್ತಾ ಇದೆ. ನೀರು ಕಪ್ಪು ಕಲರ್ ಬಂದು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅಲ್ಲಿ ದೇವಸ್ಥಾನ ಕೈ ಮುಗಿಲಿಕ್ಕೆ ಬರುವಂಥ ಭಕ್ತಾದಿಗಳು ಮೂಗು ಮುಚ್ಚಿ ಹೋಗುವಂಥ ವ್ಯವಸ್ಥೆ ಇದೆ. ಅಲ್ಲಿ ಅಕ್ಕಪಕ್ಕ 3-4 ಮನೆಗಳು ಇದೆ. ಆ ಮನೆಗಳಲ್ಲೂ ವೃದ್ಧರಾದಿಯಾಗಿ ಹಲವರು ವಾಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಸ್ವಚ್ಛ ಭಾರತ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವು. ಆದರೆ ಈ ಅಧಿಕಾರಿಗಳಿಗೆ ಅದರ ಬಗ್ಗೆ ಗಣನೆಗೆ ತಗೊಳ್ತಾ ಇಲ್ಲ. ಅದಕ್ಕೆ ನಾವು ಅಧಿಕಾರಿಗೆ ಒತ್ತಾಯ ಮಾಡಿದ್ದೀವಿ. ಇವಾಗ ನಾವು ಮನವಿ ಕೊಡಲಿಲ್ಲ, ನಾವು ಒತ್ತಾಯ ಮಾಡಿ ಬಂದಿದ್ದೀವಿ. ಇನ್ನು 2 ತಿಂಗಳ ಅವಕಾಶ ಕೊಟ್ಟಿದ್ದೀವಿ ಅವರಿಗೆ. 2 ತಿಂಗಳಲ್ಲಿ ಅವರು 3,12,000 ರೂಪಾಯಿ ಎಸ್ಟಿಮೇಟ್ ಅವರೇ ಕೊಟ್ಟಿದ್ದಾರೆ ನಮಗೆ, ಅವರ ಇಂಜಿನಿಯರು. ಆ ಕಾಮಗಾರಿ 2 ತಿಂಗಳೊಳಗೆ ಮಾಡಲಿಲ್ಲ ಅಂದರೆ ನಾವು ಸಾರ್ವಜನಿಕರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಬಗ್ಗೆ ಅಧಿಕಾರಿಗಳಿಗೆ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ. ಈ ಸಂದರ್ಭ ಕರವೇ ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷೆ ಸರಳಾ ರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ವಿ. ಕೃಷ್ಣ, ಸಂಘಟನಾ ಕಾರ್ಯದರ್ಶಿ ನಿರ್ಮಲಾ, ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ಸಂಚಾಲಕ ಡಿ.ವಿ. ಗಣೇಶ್, ಪದಾಧಿಕಾರಿಗಳಾದ ಸುಂದರ್, ಪುಟ್ಟಮ್ಮ, ಕಮಲುದ್ದೀನ್, ನಾಗರಾಜ್, ಗಣೇಶ್ ಟಿಪಿ, ರಾಜೇಗೌಡ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.